ಸತ್ಯ ಇಲ್ಲಿಯ ತನಕ ರೂಪವನ್ನು ಕಾಣುವುದಕ್ಕಾಗಲಿಲ್ಲ. ರಾಮದರ್ಶನ ನಮಗಾಗಲಿಲ್ಲ. ಆದ್ದರಿಂದ ನಮ್ಮ ಪ್ರಯತ್ನ ಮಾತ್ರ ಬಿಡಬಾರದು. ನಮ್ಮ ಮಿತ್ರರಾಗಿರುವಂತ ನರಕಾಸುರನ ಬಳಿದ ಸಿಂಹಮುಖಿ ಎನ್ನುವುದರಲ್ಲಿ ಬಂದಿಲ್ಲ. ಯಾಕೆ ನನ್ನನ್ನು ಕಂಡಾಗ ಈ ತೆರನಾಲ್ ಅಧ್ಯಯನ ಮಾಡ್ತಾ ಇದ್ದೇನೆ. ನಿಮಗೆ ಆಪ್ತನಾದವನ ಹೌದು ನರಕಾಸುರ. ಅವನ ಧರ್ಮಪತ್ನಿ ಸಿಂಹಮುಖಿ ಎನ್ನುವುದಾಗಿ ಸಂತೋಷದಿಂದ ನಮ್ಮ ನಾಡಿನಲ್ಲಿ ನನ್ನವರ ಆಳ್ವಿಕೆಯನ್ನು ನಡೆಸುತ್ತಿರುವಂತಹ ಹೊತ್ತಿನಲ್ಲಿ ಅಲ್ಲಿಗೊಬ್ಬ ಆತ ಬಂದ ಮಾಡುವಂತಹ ದೂರದಲ್ಲಿ ನಿಮಗೆ ಆಪ್ತನಾದವನನ್ನ ಒಂದು ಖರೀದಿಸ
ಕೃಷ್ಣನೆಂಬವನಂತೆ ಆತ ಈಗಾಗಲೇ ಬಾಲ್ಯದಲ್ಲಿ ಮಹತ್ತರವಾದಂತಹ ಕಾರ್ಯಗಳನ್ನೆಲ್ಲ ಮಾಡಿದವನಂತೆ ದುಷ್ಟ ಸಂಹಾರಕ ಸಜ್ಜನರ ಪರಿಪಾಲಕ ಎನ್ನುವಂತಹ ಬಿರುದನ್ನು ಕೂಡ ಪಡೆದವನಂತೆ. ಅಲ್ಲ ಯಾರನ್ನು ನಾನು ಕೊಂದಿದ್ದುಂಟವು. ಈಗಾಗಲೇ ತೆರಳತನದಲ್ಲಿ ಮಹತ್ತರವಾದಂತಹ ಕಾರ್ಯವನ್ನು ಮಾಡಿದವನಿದ್ದಾನಂತೆ. ತೆರಳತನದಲ್ಲಿ ದೈತ್ಯರಿಗೆ ಅಂಕುಶ ಪ್ರಾಯನಾದವನಂತೆ. ಮಾತ್ರವಲ್ಲ, ಮಾವ ಕಂಸನನ್ನ ಕೊಂದಾತನಂತೆ. ಅವನಿಗೆ ಮದುವೆ ಆಗಿದೆ. ಮದುವೆ ಆಗಿದೆ, ಹೌದು, ಮಕ್ಕಳಷ್ಟು. ಅವನಿಗೆ ಅವನಿಗೆ ಅಣ್ಣ ತಮ್ಮಂದಿರು ಯಾರಾದ್ರೂ ಇದ್ದಾರಾ? ಪ್ರಪಂಚಮುಖದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ನಿಯಮ, ಲೋಕದ ನಿಯಮ. ಆದ್ರೆ ಇವನಿಗೆ ಹಾಗಲ್ಲ. ನಾರಿಯರು ಲೆಕ್ಕದ ಹೊರಗೆ. ಹೌದಾ? ಹೌದು. ಅಷ್ಟು ಮದುವೆ ಆಗಿದ್ದಾರೆ. 16,008 ಮಂದಿಯನ್ನು ವರಿಸಿದವನಿದ್ದಾನೆ. ಮಾತ್ರವೇ ಅಲ್ಲ, ಈಗಾಗಲೇ ಮಧುರೆಯಲ್ಲಿ ಆತನ ವಾಸಸ್ಥಾನವಂತೆ. ಮತ್ತೆ ಏರಿ ತಿರುಗುವಂತಹ ವಾಹನವು ಕೂಡ ವಿಶೇಷವಾದ ಪಕ್ಷಿ ವಾಹನ, ಗರುಡ ವಾಹನ. ಇನ್ನು ಅವನಿಗೆ ಸಹಾಯಕನಾಗಿ ಬಲವಾಗಿ ನಿಂತವನು ಅವನ ಅಗ್ರಜ ಬಲವಂತನಿದ್ದಾನೆ. ಅವರಿಗೊಬ್ಬ ಬಲರಾಮನಿದ್ದಾರಂತೆ. ಒಡೆಯ ರಾಮಚಂದ್ರ ಸಾಧನೆ ಮಾಡಿ 2 ಅಕ್ಷರ. ಅದೆಷ್ಟೋ ರಕ್ಕಸಾಧಿಕರನ್ನು ಕೊಂದರೂ ಕೂಡ ನಮ್ಮ ಒಡೆಯನಿಗೆ 2 ಅಕ್ಷರದ ಪದ. ರಾಮ ಇವನಿಗೆ ಬಲರಾಮ. ಬಲವನ್ನು ಮುರಿಯದಿದ್ರೆ ಆ ಬಲ ಹೆಚ್ಚುಂಟು. ರಾಮನ ಸಕರಾಮಲ್ಲ. ಆ, ಆದ್ರೆ ನೀನು ಉಳಿತೇನೆ ಮತ್ತೆ ಹೇಳು. ಸಿಂಹಮುಖಿ ಗಂಡ ಸತ್ತಿದ್ದಾನೆಯನ್ನು ನಮಗೆ ತಲೆ ಕೆಡಿಸಿಕೊಳ್ಬೇಡ. ಅವನ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಟ್ಟು ಅವನನ್ನ ಕೊಂದು ನಾವು ಹೊತ್ತೇನೆ. ನೀರ ಗುಹೆಯೊಳಗೆ ಆ
ನಾನು ಹೇಗೆ ಹುಟ್ಟಿನ ತಿಳಿದವರು ಈ ಉಪಸ್ತಂಭ ಇರಬೇಕಿತ್ತು ಮತ್ತೆ ಸರಯುಗದಲ್ಲಿ ಹೊರೆಯುತ್ತಿರಬೇಕಿತ್ತು. ಅದು ಕಾಣುವುದಿಲ್ಲ. ಆ ಕಾರಣಕ್ಕಾಗಿ ಇದು ಸಾಕೇತ ಪಟ್ಟಣ ಅಲ್ಲ. ಯಾರ ಸ್ಥಳ ಇದು ಮಧುರೆ ಕೃಷ್ಣರಾಜ ಸ್ಥಳ. ಹೌದಾ? ಆ ಕಾರಣಕ್ಕಾಗಿ ವನವನ್ನ ಹಾಳು ಮಾಡೋಣ. ಅಧಿಕಾರಿ ಯಾರ? ಕೃಷ್ಣ ಬಲರಾಮದೇವರು. ಕಾಣ್ಬೇಕು. ಆ ದೇವರೆಲ್ಲ ನಿನಗೆ ಇರ್ಲಿ ಏನು? ಬರ್ಬೇಕು. ಮಾಡಿದ್ರೆ ಬಿಡ್ತೇವೆ. ಎಂತದ ಈ ಮದುವೆ ಸಮುದ್ರದಲ್ಲಿ ಬಿಡ್ತೇವೆ. ಅಷ್ಟಕ್ಕೆ ನೀವೇನು ಹೇಳ್ತೀರಿ? ನನಗೂ ಕಲ್ಪನೆ ಇಲ್ಲ, ನೀನ್ ಇಷ್ಟೊತ್ತಿಗೆ ಬರ್ತೀಯ? ಹಾಗಲ್ಲ ದೇವ, ನಾ ಹೇಳುವಂತ ಮಾತನ್ನು ಪ್ರೀತಿಯಿಂದ ಅವಲಂಬಿಸಬೇಕು. ಅದಕ್ಕೆ ನಾವು ಬಂದದ್ದು ಯಾಕೆ? ಗಡಿಬಿಡಿ 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 ಒಂದದ್ದು ಗಡಿಬಿಡಿ ಅಲ್ಲ, ಆದ್ರೆ ಹೇಳುವುದು ಮಾತ್ರ ಗಡಿಬಿಡಿ ಬೇಡ. ಗಡಿಬಿಡಿ ಮಾಡಿದ್ರೆ ನನಗೆ ಅರ್ಥ ಆಗ್ಬೇಕು. ಹಾಗಾದ್ರೆ ನೀವು ಬಂದದೇ ಗಡಿಬಿಡಿ, ನಾವು ಹೇಳಿದೆ ಗಡಿಬಿಡಿ ಹಾಗಲ್ಲ ದೇವ. ನಮ್ಮನ್ನು ರಕ್ಷಣೆ ಮಾಡಿದ ಯಾವ ರೀತಿಯಲ್ಲಿ? ಯಾವ ರೀತಿ? ನಿಮ್ಮ ಮಕ್ಕಳಂತೆ ನಮ್ಮನ್ನು ಚಿಣ್ಣರೋಪಾದಿಯಲ್ಲಿ ಕಂಡುಕೊಂಡವು. ಆದ್ರೆ ನಮ್ಮ ಪಾಲಿಗೆ ಗೋಳು. ಏನಾಯ್ತು ಗೋಳು? ಬೇರೆ ಯಾರಿಲ್ಲ. ಯಾರಿಲ್ಲ? ಕಾಡು ಪ್ರಾಣಿಗಳಿಂದಲ್ಲ, ಆದ್ರೆ ಎರಡು ಮಂಗಗಳಿಂದ ಮಾತ್ರ ಉಪದ್ರ. ತನುಚರರಿರುವರು ತರುವಿನಿಂದ ತರುವಿಗೆ ಲಂಘಿಸುವರು, ಅವರಿಂದ ಉಪದ್ರ. ನೀವಿದ್ದದ್ದು ಅದಕ್ಕೆ. ನಾವು ಕಾಯ್ತಾ ಇದ್ದೇವೆ, ಆದ್ರೂ ನಾವು ಪ್ರಯತ್ನ ಮಾಡ್ತೇವೆ, ಆದ್ರೂ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ದೇವ. ಆಮೇಲೆ ಮನೆಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಮಾತನಾಡುವ ಮಂಗಗಳು, ಮಾತಾಡುವ ಮಂಗ. ಏಕಾಯುಗದಲ್ಲಿ ಮಾತನಾಡುವ ಪಕ್ಷಿಗಳು, ಮಾತನಾಡುವ ಮಂಗಗಳು ಇದ್ದಾವೆ ಅಂತ ನಾವು ಕೇಳಿದೆವು. ಈಗ ದ್ವಾಪರೆಗೂ ಬಂತ. ದ್ವಾಪರೆಗೂ ಅಂತ. ಆದ್ರೆ ಆ ಮಂಗಗಳು ಹೇಳಿದ ಮಾತೇನು? ಹೇಳುವರು ಕೇಳುವರು ಇದ್ರೆ ಆದಷ್ಟು ಬೇಗ ಕರ್ತರ್ಬೇಕಂತೆ, ಇಲ್ವಾದ್ರೆ ಈ ಮಧುರೆಯನ್ನು ಕಿತ್ತು ಸಮುದ್ರಕ್ಕೆ ಕದರಿ ಬಿಡ್ತೇವೆ ಅಂತ ಹೇಳಿದ ಮಂಗಗಳು. ಮಂಗಗಳ ಮಾತು ಮಾತು ಇದನ್ನು ತಿಳಿಸುವುದಕ್ಕೆ ಬೇಕಾಗಿ ಇವರಿಗೆ ಹೌದಾ? ನಿಶ್ಚಿಂತೆಯಿಂದ ಇಡೀ ಬಂದದನ್ನು ನೋಡಿಕೊಳ್ತೇವೆ.
ಎಂದು ಯಾರಿಗೆ ಕೇಳಿದೆ? ಹೀಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಶ್ವಿನಿ ಸುತರಾದಂತಹ ಶರಣಮೈಂದತ್ವವಿದರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ತ್ರೇತಾಯುಗದಲ್ಲಿ ರಾಮನಾಗಿ ನಿರ್ಯಾಣ ಹೊಂದುವ ಕಾಲಕ್ಕೆ ಹನುಮಂತಾದಿಗಳ ಸಹಿತವಾಗಿ ಕಪ್ಪಿ ಗಣನವೆಲ್ಲ ಸೇರಿ ಪ್ರಭೋ ಮತ್ತೆ ನಮಗೆ ಯಾವಾಗ ರಾಮದರ್ಶನ ಅಂತ ಕೇಳಿದವರಿದ್ದಾರೆ. ಯುಗ ಯುಗ ಕಳೆದರೂ ನಿಮಗೆ ರಾಮದರ್ಶನವನ್ನು ನೀಡುತ್ತೇನೆ ಅಂತ ನಾನು ಆಡಿದಂತಹ ಮಾತು. ಹಾಗಾದ್ರೆ ಅರಗಳಿಗೆ ಯೋಚಿಸಿ ತಿಳಿದಾಗ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಶರಣಮೈಂದತ್ವವಿದರು ಇಲ್ಲಿವರೆಗಾಗಿ ಬಂದದ್ದು ರಾಮದರ್ಶನ ಕಾಂಕ್ಷಿಗಳಾಗಿ ಬಂದವರಿಗೆ ದರ್ಶನವನ್ನು ಕೊಡಬೇಕು ಅಂತಾದರೆ ಪೂರ್ವದಲ್ಲಿ ಬಹಳಷ್ಟು ಜನ ಮತೋನ್ಮತ್ತರಾಗಿ ಮಧುರೆಯಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಅವರ ಅದಟ್ಟನ್ನು ಎಣಿಸಬೇಕು ಅಂತಾದರೆ ಒಂದಾಗಿ ಆಯ್ಕೆ ಮಾಡಿಕೊಳ್ಳಬೇಕಾದ ಗರುಡನ, ಆಮೇಲೆ ಬಲರಾಮನನ್ನ, ಒಬ್ಬೊಬ್ಬರನ್ನಾಗಿ ಆ ಕಡೆ ವಿಚಾರವೊಂದನ್ನು ಸೂಚಿಸಿದ ಮಂಗಗಳೆರಡು ನಮ್ಮ ಊರನ್ನು ಪ್ರವೇಶ ಮಾಡಿ ಮರವನ್ನೆಲ್ಲ ಹಾಳುಗಾರಿದ್ದಾವೆ. ಅವನ್ನು ನಿಯಂತ್ರಿಸಲು ಕಷ್ಟವಾಗಿದೆ. ನಾನು ಹೋದೆ, ಅಪಮಾನಿತರಾಗಿ ಬಂದೆ. ಸ್ವಕ್ಕೆ ಅಧಿಕಾರಿಯಾದಂತರಾರು ಈ ಬಗ್ಗೆ ಗಮನ ಹರಿಸಲೇಬೇಕು. ಮಾತಾಡುವ ಮಂಗಗಳೆರಡು ಬಂದಿದ್ದಾವೆ. ಮಾತಾಡ್ತಾವಂತಾದ್ರೆ ಬುದ್ಧಿ ಇದೆ ಎನ್ನುವುದೇ ಅರ್ಥ. ಅಲ್ಲೇ ಅಲ್ಲಿಂದ ಇಲ್ಲಿವರೆಗೆ ಬಂದು ನಾವು ನೆಟ್ಟುಗೊಳಿಸಂತ ಉಪವರ ಅದನ್ನೆಲ್ಲ ಹಾಳು ಕೈದವರು ನೀವಂತೆ. ನಿಮ್ಮ ಉದ್ದೇಶ ಏನು? ಯಾಕೆ ಹಾಳು ಮಾಡಿದ್ರಿ? ರೋಹಿಣಿಗೆ ತನೆಯ ಬಲರಾಮ ಅಂದ್ರೆ ನಾನೇ.
ಏನು ಬೇಕಿತ್ತು? ಒಂದು ವಿಚಾರ ಹೇಳಿದ ಕಪಿಗಳಿಗೆ ಬಂದಾಗ ಅನ್ಯಾಯ ಆಗ್ತಾ ಇದೆ ಅಂತ ನಿಯಂತ್ರಿಸಿದ್ದಾಗಲಿಲ್ಲ. ನಾನೇ ಹೊರಟೆ ಹೋದಾಗತ್ತೆ ನೋಡು ಮೈಗೆಲ್ಲ ಎದ್ದ ಭಾಷಣ ಆನಂದ ಕರ್ಮದ ಸನ್ಮಾನ ಅಂತ ನಮ್ಗೆ ಒಳ್ಳೆ ಸನ್ಮಾನ. ಈ ಜಾತಿ ಸನ್ಮಾನ ನಿನಗೆ ಆದಾಗಿಲ್ಲ. ನಿನಗೆ ಸಂತೋಷ ಆಗ್ತಾ ಅಥವಾ ಬೇಸರ ಆಯ್ತು? ಏನ್ ಹೇಳ್ಬೇಕು ಹೇಳಿ? ನೀನು ಹೇಳ್ದಾಗ ಹೇಳಿದೆ ನಿನಗೊಂದು ಸನ್ಮಾನ ಆಗ್ಬೇಕು ಅಂತ ನಾ ಕಾಯ್ತಾ ಇದ್ದೆ. ಆದ್ರೆ ಮಂಗಗಳಿಂದ ಈ ಜಾತಿ ಸನ್ಮಾನ ಯಾರಿಗಾದ್ರೂ ಆಗಿದೆಯಾ? ಆಗ್ಲಿಲ್ಲ. ಮುಂದಾಗಲೂ ಪ್ರತಿಯೊಂದು ವಿಚಾರದಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಕಾಣುವ ಬಲರಾಮನ ಇವತ್ತು ಮಂಗಗಳಿಂದ ಸನ್ಮಾನ. ಅದು ಕೃಷ್ಣನ ಅಣ್ಣನಿಗೆ ಅಲ್ವಾ? ಕೃಷ್ಣನ ಅಣ್ಣ ಯಾಕೆ? ಬಲರಾಮನ ತಮ್ಮ ಅಲ್ವ? ಅಣ್ಣ, ನಿನಗಾದ ನೋವನ್ನು ನಾನು ದೂರ ಮಾಡುವುದಕ್ಕೆ ಬೇಕಾಗಿ ನಿನ್ನ ಮೈಯನ್ನು ತಡವರಿಸಿದ್ದೇನೆ. ನನ್ನ ನಿನ್ನ ಸ್ಪರ್ಶದಿಂದ ಎಲ್ಲ ಚೈತನ್ಯ ಉಂಟು. ಈಗ ಬಂದ ಮಂಗಗಳು ಯಾರು ಅಂತ ನಾವು ಯೋಚಿಸಬೇಕು. ಯಾರ ಕಪಿಗಳು? ತ್ರೇತೆಯಲ್ಲಿ ನಾನು ರಾಮನಾಗಿದ್ದಾಗ ನೀನು ಲಕ್ಷ್ಮಣನಾಗಿದ್ದವ. ನಿನ್ನ ಸೇವೆ ಮಾಡಿಕೊಂಡಿದ್ದವ. ಇಂದ್ರಜಿತ್ತು ಮತಾ ಪ್ರಕರಣದಲ್ಲಿ ನಿನ್ನ ಸೇವೆಯನ್ನು ಕಂಡು ಮುಂದೆ ಬರುವಂತ ದ್ವಾಪರಲ್ಲಿ ನೀನು ಅಣ್ಣನಾಗಿರು, ನಾನು ತಮ್ಮನಾಗಿರ್ತೇನೆ ಅಂತ ಒಂದು ನನಗೆ ಮಾತನಾಡಬಟ್ಟವ. ಹೌದು. ಅಂದು ಸಮುದ್ರವನ್ನು ಲಂಘಿಸುವಂತ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಮಾಡಿದವರು ಯಾರು ಕೇಳಿದೆ? ಹನುಮಂತ, ಜಾಂಬವ, ಸುಗ್ರೀವಾದಿಗಳ ಜೊತೆಗೆ ವೈದ್ಯರು ಅಂತ ಇದ್ರು. ಇವರೇ ರಾಮದರ್ಶನ ಕಾಕ್ಷಿಗಳಾಗಿ ಇವರಿಗೆ ಬಂದವರಿದ್ದಾರೆ. ನಿನ್ನಲ್ಲಿ ಒಂದು ಅಹಂಕಾರವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಮಂಗಗಳಿಂದ ನಾನೇ ಒಂದು ಪ್ರಮಾಣದಲ್ಲಿ ಶಾಸ್ತ್ರೆಯನ್ನು ಮಾಡಿಸಿದವ. ಈಗ ನಿನ್ನಿಂದ ಇನ್ನೊಂದು ವೇಷ ಆಗಬೇಕು. ನನ್ನಿಂದ? ಹೌದು. ಯಾವುದು? ಲಕ್ಷ್ಮಣನ ಪಾತ್ರ ಆಗಿ. ಲಕ್ಷ್ಮಣ? ಅಂದು ತ್ರೇತೆಯಲ್ಲಿ ನಾನು ಲಕ್ಷ್ಮಣನಾಗಿ. ಹೌದು ಅಲ್ವಾ? ಹೌದು. ಇವತ್ತು ಮತ್ತೆ ಲಕ್ಷ್ಮಣ. ಮತ್ತೆ ಲಕ್ಷ್ಮಣ ಆದ್ರೆ ಮಂಗಗಳು ಬಂದಿದ್ದ ಅದಕ್ಕೆ ಲಕ್ಷ್ಮಣ ಅಲ್ಲಿ ಮತ್ತೊಂದು ಯಾವ್ದಾದ್ರು ವೇಷ ಆದ್ರೆ ವೇಷ ಇನ್ನೊಂದು ಆಗ್ಲೇಬೇಕು. ಸೇವೆ. ಹೌದು. ನಿಶ್ಚಿತ ಸಿದ್ಧರಾಗಿದ್ದೇನೆ. ಆಗಬೇಕು ಅಂತಾದ್ರೆ ಕರೆಯುವುದಕ್ಕೆ ಏನು ಒಮ್ಮೆಲೆ ಬಾಬಾ ಬಾಬಾ ಅಂತ ಇದ್ದೀರಲ್ಲ? ಗೊತ್ತು ಮೀರಿದ ನಾನಲ್ಲ. ನಾನು ಕರೆಯುವಾಗ ಹೊಂತಾಗಲಿಕ್ಕೆ ಕಾರಣ ಅವ್ರು ಬಂದ ತಾಣ ಆಯ್ತು. ಅದ್ರಿಂದ ಹೊಂತಾಗ ಏನು ಇದು ವಿಷಯ ಅಂತಲ್ಲ. ಯಾವುದು? ಇಬ್ರು ಮಂಗಗಳು. ಹೌದಾ? ಮಂಗಗಳಿಗೆ ನಿನ್ನ ದರ್ಶನ ಬೇಕು. ನನ್ನದು? ಹೌದು. ನನ್ನ ದರ್ಶನ ಏನು? ಮಂಗಗಳಿಗೆ. ಹೌದಾ? ಯಾವ ದರ್ಶನ? ಯಾವ ದರ್ಶನ? ಸತ್ಯಭಾಮೆಯಾಗಿ ಅಲ್ಲ. ಅವರು ರಾಮನನ್ನ ಕಾಣುವುದಕ್ಕಾಗಿ ಬಂದರು. ಹೌದಾ? ರಾಮನ ಜೊತೆಯಲ್ಲಿ ಸದಾ ಕಾಲ ಜೊತೆಗಿದ್ದಂತಹ ಸೀತಾದೇವಿಯಾಗಿ ನೀವು ವಿಜೃಂಭಿಸಬೇಕು. ಹೌದಾ? ಅರೆಕ್ಷಣದಲ್ಲಿ ಆಯ್ತು. ಇನ್ನೊಂದು ಸೀತೆ ಅಂತ ಹೇಳಿದ್ರೆ ಮತ್ತೊಂದು ಸಾಬಣ್ಣ ಹಾಕೊಂಡು ಮತ್ಯಾವ ಸೀತೆ? ಮಿಥಿಲೆಯಲ್ಲಿದ್ದದ್ದು, ಸಾಕೇತದಲ್ಲಿದ್ದದ್ದು ಸೇರಿ ಹಾಕೊಂಡು ಬರುವುದಲ್ಲ. ಸೀತೆ ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಶೋಕವನದಲ್ಲಿದ್ದಂತಹ ಸೀತೆಯನ್ನು ಕಂಡವರು ಆ ಸೀತೆಯನ್ನು ಕಾಣಬೇಕು ಅಂತಾದ್ರೆ ಸೀತೆಯ ಬಣ್ಣ ಸ್ವಲ್ಪ ಕಪ್ಪಾಗಬೇಕು. ಆ ಬಣ್ಣ ನಿನ್ನ ಹತ್ರ ಹಾಕೊಂಡು ಬರೋದೇ ಆದಷ್ಟು ಬೇಗ ಬರ್ತೀನಿ. ಹೆಣ್ಣಾದವಳಿಗೆ ಅಹಂಕಾರ ಎಷ್ಟು ಉಂಟು ಅನ್ನೋದು ತಿಳಿಬೇಕಾ? ಒಳಗಿದ್ದದ್ದು ಹೊರಗೆ ಬರಬೇಕು. ಇವಳ ಅಹಂಕಾರವನ್ನು ಮರ್ದನ ಮಾಡಬೇಕು ಅಂತಾದ್ರೆ ಗರುಡನ ಅಹಂಕಾರ ಮರ್ದನ ಮಾಡಿದ ಹಾಗಾಯ್ತು. ಬಲರಾಮನ ಅಹಂಕಾರ ಮುರಿಯಿತು. ಈಗ ಆಗಬೇಕಾಗಿತ್ತು ಇವಳ ಅಹಂಕಾರ ಮರ್ದನ ಆಗಬೇಕು. ಇವಳಿಗೆ ಗಂಡ ಅಂತ ಹೇಳಿದ್ರೆ ಬಹುಶಃ ಇವಳ ಮನೆಯ ಕೆಲಸದ ಆಳು ಅಂತ ತಿಳ್ಕೊಂಡು ಅವಳಿದ್ದಾಳೆ. ಒಂದು ಮಂಗಗಳಿಂದ ಇವಳಿಗೆ ಶಾಸ್ತಿ ಮಾಡಿದ್ರೆ ಇವಳೊಬ್ಬಳ ಕಾರಣದಿಂದ ಲೋಕದಲ್ಲಿ ತಪ್ಪುವಂತ ಎಲ್ಲಾ ಮದುವೆಯಾದ ಹೆಣ್ಮಕ್ಕಳು ಸರಿಯಾಗಬೇಕು ಅಂತ ಇವಳನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಆಯ್ತಾ?
ಹಿಡಿಯದೆ ನಿಮ್ಗೆ ಅವಸರ ಉಂಟಲ್ಲ. ಇಲ್ಲ ತೊಂದರೆ ಇಲ್ಲ. ಬಂದು ಕರ್ಕೊಂಡು ಹೋಗಿ. ಯಾರು ನೀನು ಯಾರು? ನೀ ಯಾಕೆ ಹಿಂದೆ ಹೋಗುದು? ಇದು ಸೀತೆ ಅಲ್ಲ, ಇದು ಕಸೀತೆ. ನನಗೆ 16,800 ಹೆಣ್ಣದ್ದು, ಅದರಲ್ಲಿ ಅತಿ ಚಂದದವಳು ಯಾರು ಕೇಳಿದ್ರೆ ಸತ್ಯಭಾಮ. ಸೀತೆ ಮಾಡುವ ಒಂದು ಹವ್ಯಾಸ. ಚಂದ ಚಂದವೇ. ಇವಳು ಚಂದವೇ ಒಳಗಿದ್ದದ್ದು ಹೊರಗೆ ಬಂದು ಇವಳು ಅಹಂಕಾರ ಬರ್ದಲ್ಲ ಮಾಡ್ಲಿಕ್ಕೆ ಮಾಡ. ಇಲ್ಲಿವರೆಗೆ ಒಂದು ಅಹಂಕಾರದಿಂದ ತಪ್ಪಾಯ್ತು, ಈಗ ಗೊತ್ತಾಯ್ತು. ಹೌದಾ?